Watch full episodes on Jio Hotstar. ಹಲೋ ಮೋಟು ಪತ್ಲು, ನಿಮ್ಗೆ ಅನ್ನಿಸ್ತಾ ನಾವು ನಿಮ್ಮ ಟ್ರ್ಯಾಪಲ್ಲಿ ಅಷ್ಟು ಸಲೀಸಾಗಿ ಸಿಗಾಕೋತೀವಿ ಅಂತ? ನಾನು ನಿಮ್ಮ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೀನಿ. ನನಗೆ ಗೊತ್ತು ನೀವು ಅಷ್ಟು ಸಲೀಸಾಗಿ ತಪ್ಪೊಪ್ಕೊಳ್ಳೋದಿಲ್ಲ ಅಂತ. ಹೊರಟೋಗಿ ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀರಾ ನೀವು? ಮಾರ್ಷಲ್ ಅವರೇ, ನಮ್ ಸಿಂಪಲ್ ಆಗಿರೋ ಒಂದೇ ಒಂದು ಡೌಟ್ ಇತ್ತು, ಅದೇನು ಅಂತ ಹೇಳ್ಬಿಡ್ತೀನಿ ಕೇಳಿ. ನೀವು ನಿಮ್ ಮಕ್ಕಳಿಗೆ ಇಷ್ಟೊಂದು ಸಾಲಿಡ್ ಬಾಡಿನ ಹೆಂಗೆ ಕ್ರಿಯೇಟ್ ಮಾಡಿದ್ರಿ, ಟ್ರೈನಿಂಗ್ ಕೊಟ್ರಿ ಅಂತ ಒಂದೇ ಒಂದ್ ಸಾರಿ ಹೇಳ್ಬಿಟ್ರೆ ನಮ್ ದಾರಿ ನಾವು ನೋಡ್ಕೋತೀವಿ, ನಿಮ್ ದಾರಿ ನೀವು ನೋಡ್ಕೋಬಹುದು. ಪ್ಲೀಸ್. ತಿರ್ಗಾ ಅದೇ ವಿಷಯ ಮೋಟು ಪತ್ಲು. ಟೈಮ್ ಬರದೆ ಯಾರಿಗೇನು ಸಿಗೋದಿಲ್ಲ. ಯಾವಾಗ ಟೈಮ್ ಬರುತ್ತೆ ಆವಾಗ ನಿಮಗೂ ಗೊತ್ತಾಗುತ್ತೆ. ನಿಮಗೆ ಹೋಗೋದಕ್ಕೆ ಇದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಇದಾದ್ಮೇಲೂ ತಿರ್ಗಾ ನೀವೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಿಮ್ಮ ಜೀವನ ಖಂಡಿತ ತೆಗಿತೀನಿ. ಮಾರ್ಷಲ್ ಹೇಳಿದ್ರಲ್ಲ, ಟೈಮ್ ಬಂದರೆ ನಿಮಗೆಲ್ಲ ವಿಷಯನೂ ಗೊತ್ತಾಗುತ್ತೆ ಅಂತ. ಆ ಮಾತಿನ ಅರ್ಥ ಏನು? ಅವ್ರು ಯಾವುದ್ರ ಬಗ್ಗೆ ಹೇಳ್ತಾ ಇದ್ರು ಅಂತ, ಅವ್ನು ಏನು ಮಾಡಬೇಕು ಅಂತ ಹೊಟ್ಟಿದ್ದಾನೋ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ನನ್ನ ಮನ್ಸು ಹೇಳ್ತಾ ಇದೆ, ಇದು ಕರೆಕ್ಟ್ ಆಗಿರೋ ಟೈಮು. ಓಡೋಗೋಣ ಬನ್ನಿ, ಇಲ್ಲ ಅಂದ್ರೆ ಮತ್ತೆ ಓಡೋಗೋದಕ್ಕೆ ಟೈಮೇ ಸಿಗೋದಿಲ್ಲ. ಓಡೋಗೋದಲ್ಲ, ಏನಾದ್ರೂ ಪರವಾಗಿಲ್ಲ, ಇಲ್ಲೇ ಇದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ತಿಳ್ಕೋಬೇಕು. ಅವ್ರು ಯಾವ ಟೈಮ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಖಂಡಿತ ಹೆದರ್ಕೊಂಡು ಓಡೋ ಹಾಗಿಲ್ಲ. ಅಯ್ಯೋ ಗಸಿಟರಮ್ಮ, ಇಲ್ಲಿ ಕೇಳಯ್ಯ, 3 ಜನ ಮಕ್ಕಳು ನಾರ್ಮಲ್ ಅಂತ ಖಂಡಿತ ತಿಳ್ಕೊಳ್ಳೋದು ಬೇಡ ಕಣಯ್ಯ. ಅದರಿಂದ ಏನೋ ವಿಷಯ ಇದೆ, ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ ಕಣಯ್ಯ. ನಾಳೆ ನಾವು ಎಲ್ಲ ರೋಬೋಟ್ಗಳನ್ನ ಆಕ್ಟಿವೇಟ್ ಮಾಡಿಬಿಡೋಣ. ಅವಾಗ ನಮ್ಮ ಹತ್ರ ರೋಬೋಟ್ ಕಿಟ್ಸ್ದು ಸೈನ್ಯನೇ ಇರುತ್ತೆ. ನಾವು ಅವ್ರಗಳ ಸಹಾಯದಿಂದ ನಮ್ಮ ದೇಶದಲ್ಲಿರೋ ದೊಡ್ಡ ಬ್ಯಾಂಕ್ಗಳನ್ನ ಫಸ್ಟ್ ಲೂಟಿ ಮಾಡಿ ಒಳ್ಳೆ ಹಣನ ಸಂಪಾದನೆ ಮಾಡೋಣ. ಆಮೇಲೆ 1000 ಕಿಟ್ಸ್ದು ಸೈನ್ಯ ತಯಾರಿ ಮಾಡೋಣ. ಆಮೇಲೆ ಆ ರೋಬೋಟ್ ಕಿಟ್ ಸೈನ್ಯದಿಂದ ಈ ದೇಶನ ಆಳ್ತೀವಿ. ಈ ದೇಶ ನಮ್ಮದಾಗುತ್ತೆ, ನಮ್ಮ ಸ್ವಂತ ದೇಶ. ಈ ದೇಶವನ್ನ ರೋಬೋಟ್ ಕಿಟ್ ಸೈನ್ಯ, ರೋಬೋಟ್ ಕಿಟ್ ಪೊಲೀಸ್, ರೋಬೋಟ್ ಕಿಟ್ ಏರ್ ಫೋರ್ಸ್ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ. ಪರ್ಫೆಕ್ಟ್ ಪ್ಲಾನ್. ಇನ್ನು ಕೆಲವೇ ದಿನಗಳಲ್ಲಿ ನಾವು ಈ ದೇಶದ ಮಾಲೀಕರಾಗ್ತೀವಿ. ಮುಂದೆ ಒಂದಲ್ಲ ಒಂದು ದಿನ ನಾವು ಬೇರೆ ದೇಶನೂ ಕೂಡ ಅಕ್ವೈರ್ ಮಾಡ್ಕೊಳ್ಳೋಣ. ಆದ್ರೆ ನಮ್ ದಾರಿಗೆ ಅಡ್ಡವಾಗಿ ಮೋಟು ಪತ್ಲು ಇನ್ನೂ ಇದ್ದಾರೆ. ಅವ್ರನ್ನೇನ್ ಮಾಡೋದು? ಅವರು ಹೋಗಿರ್ತಾರೆ ಅಂತ ನಂಗೆ ಇನ್ನೂ ಅನ್ನಿಸ್ತಿಲ್ಲ. ಅವ್ರು ಇಷ್ಟು ಬೇಗ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಯು ಆರ್ ರೈಟ್. ನಡಿ, ಇವಾಗ್ಲೇ ಚೆಕ್ ಮಾಡೋಣ. ಹಲೋ ಗೋರ್ಕಾ, ಮೋಟು ಪತ್ಲದು ಏನ್ ವಿಷಯ ಇದೆ? ಅಯ್ಯೋ ಸಾರ್, ಅದನ್ನೇನು ಹೇಳ್ತೀರಾ? ಅವರು ಕಿಡ್ಸ್ ಕಾಂಪಿಟೇಷನ್ ಮಾಡಿದ್ಮೇಲೆ ಬೆಕ್ಕಗೆ ಬೆಂಕಿ ಹಚ್ಚದಂಗೆ ಎಲ್ಲರೂ ಕಾಣಿಸ್ತಾನೆ ಇಲ್ಲ ಸಾರ್. ನಾನು ಇಡೀ ಊರ್ನ ಹುಡಿಕೊಂಬಂದೆ ಸಾರ್, ಅವ್ರೆಲ್ಲೂ ಕಾಣಿಸ್ಲೇ ಇಲ್ಲ. ಅನ್ನಿಸ್ತದೆ ಅವ್ರು ಇಲಿ ತರ ಯಾವ್ದೋ ಗೂಡಲ್ಲಿ ಬಚ್ಚಿಕೊಂಡಿರ್ಬೇಕು. ಇಲಿ ತರ? ಇಲಿನ ಈಚೆಗಡೆ ಕರ್ಕೊಬೇಕು ಅಂದ್ರೆ ಚೀಸ್ ನ ಅವಶ್ಯಕತೆ ಇದೆ. ಅರೆ ಚೀಸಾ? ನೀವು ಅನ್ನಿ ಸರ್ ಸಾಕು. ನನ್ನ ಅಂಗಡಿಲಿ ಚೀಸ್ ಇದೆ ಸರ್. ಯಾವ ವೆರೈಟಿ ಬೇಕು ಹೇಳಿ, ಬೇಗ ತಂದ್ಕೊಡ್ತೀನಿ. ಶಟ್ ಅಪ್. ನಾನೇ ಪ್ಲಾನ್ ಮಾಡ್ಬೇಕಾಗಿದೆ ಆ ಇಲಿಗಳು ಈಚೆ ಬರ್ಬೇಕು ಅಂದ್ರೆ. ಸಿಕ್ಬಿಡ್ತು. ಹಿಲ್ ಟಾಪ್ ಸಿಟಿಗೆ ಹೋಗೋ ದಾರಿ ಖಂಡಿತ ಸಿಕ್ಬಿಡ್ತು. ಆ ಪೋಸ್ಟಲ್ ಇದೆ, ಬಾಸ್ಕೆಟ್ ಬಾಲ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದವ್ರಿಗೆ ಹೆಲಿಕಾಪ್ಟರ್ ಸಿಗುತ್ತೆ ಅಂತ. ನಾವು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಬಿಟ್ಟು ಹೆಲಿಕಾಪ್ಟರ್ ನ ಗೆದ್ಬಿಡೋಣ. ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ, ಹೆಲಿಕಾಪ್ಟರ್ ಸಿಗುತ್ತೆ. ಅರೆ ಮೋಟು, ಎಲ್ಲಿ ಪಾರಿ ಒಳಗೆ ಕಾಳಾಕಿರ್ತಾರೋ ಅಲ್ಲಿ ಬಲೆನು ಬೀಸಿರ್ತಾರೆ ಕಣ. ಹಂಗೆ ಈ ಕಾಂಪಿಟೇಷನಲ್ಲಿ ಟೈಕ್ವಾಂಡೋಗಳು ಭಾಗವಹಿಸ್ಬಿಟ್ರೆ ನಮ್ಮ ಕತೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ತೀರಾ? ಅರೆ ಪತ್ಲು, ನೀನ್ ಯಾಕೋ ಈಗ ಪಾರಿವಾಳದ ಕತೆ ಮಾತಾಡ್ತಾ ಇದೀಯಾ? ಅಲ್ಲಿ ಪೋಸ್ಟರ್ ಅಲ್ಲಿ ಬರ್ದಿದ್ದಾರೆ ನೋಡೋದನ್ನ. ಹೋದ್ಸರಿ ಬೇರೆ ಯಾರೋ ಗೆದ್ದಿದ್ದಾರೆ ಕಣೋ. ಹಾಗಂದ್ರೆ ಏನ್ ಗೊತ್ತೇನೋ, ಟೈಕ್ವಾಂಡೋ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇಲ್ಲ ಅಂತ. ಆದ್ರೂ ಅವ್ರನ್ನ ಯಾರು ಸೋಲ್ಸಕ್ ಆಗೋದಿಲ್ಲ ಕಣೋ. ಖಂಡಿತ. ಅಯ್ಯಮ್ಮ, ಐ ಅಗ್ರಿ ವಿತ್ ಯು ಮೋಟು. ಅಗ್ರಿ. ನಮ್ಗೇನಾದ್ರೂ ಹೆಲಿಕಾಪ್ಟರ್ ಸಿಕ್ಬಿಟ್ರೆ ನಾವು ಒಂದೇ ಕ್ಷಣದಲ್ಲಿ ಹಿಲ್ ಟಾಪ್ ಸಿಟಿ ತಲುಪಿಡ್ಬಹುದು. ಟಾಪ್. ಓಕೆ, ನೀವೆಲ್ಲರೂ ರೆಡಿ ಅಂತ ಹೇಳಿದ್ರೆ ನಡೀರಿ, ಆಡೋಣ ಬಾಸ್ಕೆಟ್ ಬಾಲ್ ಮ್ಯಾಚ್ನ. ಡಾಕ್ಟ್ರಣ್ಣ, ಓಡಿಸಿ ಕಾರ್ನ ಗ್ರೌಂಡ್ ಹತ್ರ.
ಬನ್ನಿ ಬನ್ನಿ, ಈ ಸರಿ ಯಾರು ಬ್ಯಾಸ್ಕೆಟ್ ಬಾಲ್ ಆಡ್ಬೇಕು ಅಂತಿದ್ರು, ಎಲ್ಲಾರು ಬನ್ನಿ. ಕಿಡ್ಸ್ ವರ್ಸಸ್ ಅಡಲ್ಟ್, ಗೆದ್ದವರಿಗೆ ಫಸ್ಟ್ ಪ್ರೈಸ್ ಹೆಲಿಕಾಪ್ಟರ್ ರೀ. ಹೆಲಿಕಾಪ್ಟರ್. ಅರೆ ಪತ್ಲು, ಆ ಮಕ್ಕಳ ಜೊತೆ ನಾವು ಆಟ ಆಡ್ದೇನೆ ಗೆದ್ಬಿಡ್ಬೋದು ಕಣೋ. ಮೋಟು, ನಿಮ್ ಕಣ್ಣಿಗೆ ಹಂಗೆ ಕಾಣಿಸೋದೆಲ್ಲ ನಿಜವಾಗಿರೋದಿಲ್ಲ ಕಣ. ನಾವೇನ್ ಸತ್ಯ ಅನ್ಕೊಂಡಿದ್ವೋ ಸತ್ಯ ಆಗಿರೋದಿಲ್ಲ. ಕೆಲಸ ಮಾಡು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅರೆ ಪತ್ಲು, ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಕಣೋ. ಇನ್ನು ಒಂದೇ ನಿಮಿಷ ಟೈಮ್ ಇದೆ. ಹಲೋ ಸರ್, ನಾವು ಆಡ್ತೀವಿ ಸರ್, ಆದ್ರೆ ಗೆದ್ಬಿಟ್ರೆ ಹೆಲಿಕಾಪ್ಟರ್ ಖಂಡಿತ ಕೊಡ್ತೀರ ತಾನೆ? ಅರೆ ಬನ್ನಿ, ಈ ಫಾರಮ್ನ ಫಿಲ್ ಮಾಡಿ ಸೈನ್ ಮಾಡ್ಬಿಡಿ. ಸ್ನೇಹಿತರೆ, ಇವತ್ತು ಫೈನಲ್ ಆಗಿರೋ ಕಿಡ್ಸ್ ಜೊತೆಗೆ ಮೋಟು ಪತ್ಲು ಆಟ ಆಡ್ತಾರೆ. ಲೆಟ್ಸ್ ದ ಮ್ಯಾಚ್ ಸ್ಟಾರ್ಟ್. ಸೋಮೆ, ಮೊದಲು ಹೇಳಿ ಹೆಲಿಕಾಪ್ಟರ್ ಎಲ್ಲಿದೆ ಅಂತ. ಟರ್ 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 ಹೆಲಿಕಾಪ್ಟರ್. ಯಾ, ಅಲ್ಲಿ ನೋಡ್ರಿ, ಬರ್ತಾ ಐತೆ. ಅಯ್ಯಪ್ಪ. ಅಯ್ಯೋ, ಈ ಹುಡುಗರು ಇಲ್ಲೇನ್ ಮಾಡ್ತಾ ಇದಾರೆ? ಟೈಕೊಂಡೋನೆ ನಿಮ್ ಜೊತೆ ಮ್ಯಾಚ್ ಆಡೋದು. ಅಯ್ಯೋ, ಪ್ರಾಮಿಸ್ ಹೇಳ್ತೀನಿ, ಇದು ಬಹಳ ದ್ರೋಹ. ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಅಲ್ಲಿ ಬೇರೆ ಯಾರೋ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಮಕ್ಕಳು ಟ್ರೈನಿಂಗ್ ಹುಡುಗರು, ಟ್ರೈನಿಂಗ್ ತಗೋತಾವ್ರೆ. ಮಿಸ್ಟರ್ ಮಾರ್ಷಲ್ ಸರ್, ನಿಮ್ ಐಡಿಯಾ ಕರೆಕ್ಟ್ ಆಗೇ ಇದೆ. ಗೋರ್ಖಾ, ನೀನ್ ಬಾಯಿ ಮುಚ್ಕೊಂಡಿರು. ಮೋಟು ಪತ್ಲು, ನಿಮ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಲೆಟ್ಸ್ ಸ್ಟಾರ್ಟ್ ದ ಮ್ಯಾಚ್. ಇಲ್ಲ ಸರ್, ನಾವು ಆಡಲ್ಲ, ನಾವು ಖಂಡಿತ ಆಡೋದಿಲ್ಲ. ಓಹೋ ಮೋಟು ಪತ್ಲು, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ನಿಮಗ್ ನೆನ್ಪಿದೆ ಅಲ್ವಾ ಫಾರ್ಮ್ ಸೈನ್ ಮಾಡಿದೀರಾ ಅಂತ? ಗೇಮ್ ಮುಗಿಯೋ ತನಕ ನೀವು ವಾಪಸ್ ಹೋಗಕ್ಕಾಗಲ್ಲ ಅಂತ ಅದ್ರಲ್ಲಿ ಬರ್ದಿದೆ. ಈಗ ನೀವು ಆಡ್ಲೇಬೇಕು, ಯಾವುದೇ ಆಪ್ಷನ್ ಇಲ್ಲ ಅಂದ್ರೆ ಇಲ್ಲೇ ಕತೆ ಮುಗಿಸ್ಬೇಕಾಗತ್ತೆ. ಅಯ್ಯಬ್ಬ, ಆಟ ಆಡಿ ಯಾರು ಬಚಾವಾಗಿದ್ದಾರೆ ಅವ್ರ ಜೊತೆ. ಅರೆ, ನಮ್ ಕತೆ ಮುಗೀತು ಅಂದ್ರೆ ನಾವು ಆಟ ಆಡ್ಬಿಟ್ಟೆ ಕತೆ ಮುಗಿಸ್ಕೊಳ್ಳೋಣ. ಲೆಟ್ಸ್ ಪ್ಲೇ ಸರ್. ರೆಡಿ? ಅಯ್ಯಬ್ಬ. ಅಯ್ಯಮ್ಮ, ಯಾಕಪ್ಪ ಹೊಡೆದೆ? ಇದು ಆಟನೋ ಇಲ್ಲ ಹೊಡೆದಾಟನೋ? ನೀವು ಫಿಲಪ್ ಮಾಡಿದ ಫಾರಂ ಅಲ್ಲಿ ಏಟ್ ಬೀಳುತ್ತೆ, ಒದೆ ಬೀಳುತ್ತೆ ಅಂತೆಲ್ಲ ಬರ್ದಿದೆ. ನೀವು ಹೊಡೆದಾಡಿ. ಅರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೆಂಗ್ ಸರ್ ಹೊಡೆಯಕ್ ಮನಸ್ಸು ಬರುತ್ತೆ? ಹೋಗ ಮೋಟು, ಆಟ ಶುರು ಹಚ್ಕೊಳ, ಹೋಗ. ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಯೋಚಿಸೋ, ಐಡಿಯಾ ಕೊಡೋ. ಐಡಿಯಾ? ನಾವು ಅವ್ರಿಗೆ ಹೊಡೆಯಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ನಾವು ಮಾರ್ಷಲ್ ಆರ್ಟ್ ಟ್ರೈನಿಂಗ್ ತಗೊಂಡಿದೀವಲ್ವ, ನಾವಿಬ್ರು ನಮ್ಮ ಸ್ಪೀಡು ಮತ್ತೆ ನಮ್ಮ ಬುದ್ಧಿನ ಉಪಯೋಗಿಸಿ ಅವ್ರನ್ನ ಸೋಲಿಸ್ಬೋದು ಕಣ. ಇಲ್ಲಿ ಕೇಳು. ಓ ಇಲ್ಲ, ಅಯ್ಯಯ್ಯೋ.
ಸುಮ್ನಿರಿ ಅಲ್ಲ. ಲಾಸ್ಟ್ ಪಾಯಿಂಟ್ಗೆ ಇನ್ನೂ 5 ಸೆಕೆಂಡು ಬಾಕಿ ಇದೆ. ಲಾಸ್ಟ್ ಪಾಯಿಂಟ್ 5 ಸೆಕೆಂಡ್ಸ್. ಓಕೆ, ಕಮಾನ್ ಸ್ಟಾರ್ಟ್. ಚಿಂಗನ್ ಸರ್ ಶುರು ಮಾಡ್ಕೊಳ್ಳಿ. ಅಯ್ಯಪ್ಪ, ಇದೇನಾಗಕ್ಕೆ ಸಾಧ್ಯ? ಜೈ ಹೋ, ನಾವು ಗೆದ್ಬಿಟ್ವಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಬೇಗ ಕೊಟ್ಬಿಡಿ, ನಮ್ಮ ಹೆಲಿಕಾಪ್ಟರ್ ನಮಗೆ ಕೊಟ್ಬಿಡಿ ಬೇಗ. ಇದು ಸಖತ್ ಚೀಟಿಂಗು. ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಮಗ್ ಮೇಲಕ್ಕೆ ಬರಕ್ಕಾಗಲ್ಲ ಅಂತಾರ? ನಾವು ಬಂದೇ ಬರ್ತೀವಿ. ಡಾಕ್ಟ್ರಣ್ಣ, ಈಗ ಸಮಯ ಮತ್ತೆ ಜಾಗ ಎಲ್ಲ ಸರಿಯಾಗೇ ಇದೆ. ಈಗ ತೋರಿಸ್ತೀರಾ ನಿಮ್ಮ ಸೀಕ್ರೆಟ್ ಕ್ಯಾಮ್ರಾ ಅದ್ಭುತನ? ಆಯ್ತು ಕಡೆಯ, ತೋರಿಸಿರಿ ಕಡೆಯ. ಅಯ್ಯೋ ಬೊಟ್ಟನ್ ಕಡೆಯ, ಪತ್ಲು ಮ್ಯಾಚ್ನ ಪೂರ್ತಿಯಾಗಿ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡೋದಕ್ಕೆ ಐಡಿಯಾ ಕೊಟ್ಟ ಕಡೆಯ. ನಾನು ಉಪಯೋಗಿಸ್ಕೊಂಡು ಎಕ್ಸ್ರೇ ವಿಷನ್ ಪೂರ್ತಿಯಾಗಿ ಶೂಟ್ ಮಾಡಿದ್ದೀನಿ. ಇಲ್ಲಿ ನೋಡ್ರಯ್ಯ, ನೋಡ್ರಿ. ಡಾಕ್ಟರ್ನ, ಈ 3 ಜನ ಮಕ್ಕಳಲ್ಲಿ ಟಿಂಗ್ ಟಿಂಗ್ ಲೈಟು ಎಲ್ಲಿಂದ ಬರ್ತಾ ಇದೆ ಹೇಳಿ ನೋಡಿ. ಅಯ್ಯೋ, ಒಗಾಗಿಸ್ಕೊಂಡ್ರು ಪೇಷಂಟ್ ಮೇಲೆ ಕಡೆಯ. ಇದು ಎಲ್ಲಿಂದ ಬರುತ್ತೆ ಅಂತ ನಂಗೆ ಮುಂಚೆನೇ ಅನುಮಾನ ಇತ್ತು ಕಡೆಯ. ಈ 3 ಜನ ಮಕ್ಕಳು ಮನುಷ್ಯಲ್ಲ ಕಡೆಯ, ಇವು ರೋಬೋಟ್ಗಳು, ರೋಬೋಟ್ ಕಿಟ್ಸು ಕಡೆಯ. ದ ನೇಮ್ ಇಸ್ ಚಿಂಗಮ. ನಾನೀಗ ಡೂಪ್ಲಿಕೇಟ್ ಮಕ್ಕಳು ರೋಬೋಗಳನ್ನ ಖಂಡಿತ ಜೀವ ಉಳಿಸಲ್ಲ. ಎಲ್ಲಯ್ಯ, ನನ್ನ ಕ್ಯಾಮ್ರಾ ಎಲ್ಲ ಬಿಡ್ತಯ್ಯ. ಅಯ್ಯೋ ಚಿಕ್ಕಮ್ ಸರ್, ಏನ್ ಮನುಷ್ಯರು ಸರ್ ನೀವು? ಏನ್ ಸರ್ ಹಿಂಗ್ ಮಾಡ್ಬಿಟ್ರಿ ಇದನ್ನ? ನಾನು ಕಷ್ಟಪಟ್ಟು ಕಂಡಿದ್ದೆ ಎಕ್ಸ್ರೇ ವಿಷನ್ ಕುಲ್ಗೇಡ್ಸ್ಬಿಟ್ರಲ್ಲ ನೀವು. ಚಿಕ್ಕಮ್ ಸರ್, ಈ ನಾನು ಸರಿ ಏನಾದ್ರೂ ನೀವು ಫೈರಿಂಗ್ ಮಾಡ್ತು ಅಂದ್ರೆ ಇಲ್ಲಿ ನೋಡಿ, ನಾವ್ ಯಾರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಬೋ, ಸಾರಿ ಸಾರಿ ಸಾರಿ. ಆಕ್ಚುಲಿ ನನ್ನೊಳಗೆ ಉತ್ಸಾಹದ ಸಮುದ್ರ ಉಕ್ಕಿ ಉಕ್ಕಿ ಹರಿತಾ ಇದೆ. ಹರಿಯೋದು ನಿಲ್ತನೇ ಇಲ್ಲ. ಚಿಕ್ಕಮ್ ಸರ್, ಆ ಉಕ್ಕಿ ಹರಿಯೋ ಸಮುದ್ರ ಕೇಳಿ ಸ್ವಲ್ಪ ಹೊತ್ತು ನಿಂತ್ಕೋ ಅಂತ. ಆದ್ರೆ ನಾನೀಗ 3 ದಿನ ಡೂಪ್ಲಿಕೇಟ್ ಮಕ್ಕಳನ್ನ ಸುಮ್ಮನೆ ಬಿಡೋದಿಲ್ಲ. ಪಾಪ ಮುದ್ದಾದ ಮಕ್ಕಳು ಅಂತ ನಾನು ಆ ಮಕ್ಕಳ ಮೇಲೆ ಕೈ ಮಾಡಿರ್ಲಿಲ್ಲ. ಈಗ ನಾನು ಕೈಯಲ್ಲೂ ವಿಚಾರಿಸ್ಕೋತೀನಿ, ಹಾಗೆ ಕಾಲಲ್ಲೂ ವಿಚಾರಿಸ್ಕೋತೀನಿ. ಮೋಟು ಚಿಂಗಮ್ ಸರ್, ನಿಮಗೂ ಸರ್ ಖುಷಿಲಿ ಏನು ಮಾಡೋಕ್ಕೋಗಿ ಏನೇನೋ ಆಗೋಗ್ಬಿಡುತ್ತೆ ಸರ್. ಮೋಟು, ನೀನು ಆ 3 ಜನ ರೋಬೋ ಕಿಟ್ಸ್ ಜೊತೆ ಫೈಟ್ ಮಾಡಬೇಕು ತಾನೆ? ಅದಕ್ಕೆ ಮುಂಚೆ ಯೋಚನೆ ಮಾಡು. ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ಈಗ ನಿನ್ನ ಕೈಲಿ ಆಗುತ್ತೇನೋ? ಅಯ್ಯೋ ಮೋಟು ಬತ್ಲು, ಹೊಗೆ ಹಾಕಿಸ್ಕೊಟ್ರು ಪೇಷಂಟ್ ಮೇಲಾಣೆ. ನಾನು ನಿಮ್ಮಿಬ್ಬರಿಗೋಸ್ಕರ 2 ರೋಬೋಟ್ನ ತಯಾರು ಮಾಡ್ಬಿಡ್ತೀನಿ ಕಣ್ರಯ್ಯ. ಅದ್ರ ಜೊತೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ವಿಷಯನೂ ಬೇಗ ತಿಳ್ಕೊಬೋದು ಕಣ್ರಯ್ಯ. Watch India's largest kids library only on Jio Hotstar. Download the app now.